ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸೂಪರ್ ಹೆಲ್ದಿ ಕಾರ್ನರ್ನ ಸ್ಪೆಷಲ್ ರೆಸಿಪಿ ಗೋಬಿ ಮಂಚೂರಿಯನ್. ರೆಸ್ಟೋರೆಂಟ್ ಸ್ಟೈಲ್ನ ಗೋಬಿ ಮಂಚೂರಿಯನ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಯಾವ ರೀತಿ ನಾನು ಇದಕ್ಕೆ ಕಲರ್ ತರಿಸಿದ್ದೇನೆ, ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ತರಿಸ್ಬೋದು, ಅದನ್ನು ಈ ರೆಸಿಪಿಯಲ್ಲಿ ಹೇಳಿಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಬಾಣಲೆಯಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಬಿಸಿ ಮಾಡಬೇಕು, ಕುದಿಸ್ಬೇಕಂತಿಲ್ಲ. ನಂತರ ಈ ಕಟ್ ಮಾಡಿದ ಗೋಬಿಯನ್ನು, ಕಾಲಿಫ್ಲವರನ್ನು ಸ್ವಲ್ಪ ತೊಳೆದು ನಂತರ ಈ ನೀರಲ್ಲಿ 15 ನಿಮಿಷ ಮುಳುಗಿಸಿ ಇಡಬೇಕು. ನಂತರ ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ನಷ್ಟು ಮೈದಾ, 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲವರನ್ನು ಬಳಸಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1.5 ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಹಿಟ್ಟಿನ ಹದಕ್ಕೆ ತರಬೇಕು. ಕರೆಕ್ಟಾಗಿದು ಕಲಸಬೇಕು. ನೀರು ಜಾಸ್ತಿ ಆದರೆ ನಂತರ ಸ್ವಲ್ಪ ಹಿಟ್ಟು ಬೇಕಾದರೆ ಸೇರಿಸ್ಕೊಳ್ಬೋದು. ಈ ರೀತಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನಾನು ನೀರು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಇನ್ನು 3 ಟೇಬಲ್ ಸ್ಪೂನ್ನಷ್ಟು ನಾನು ಕಾರ್ನ್ಫ್ಲವರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಕಾಲಿಫ್ಲವರ್ ಕೂಡ ತುಂಬ ಇದೆ, ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ತದೆ. ಇವಾಗ ನಾನು ಬಿಸಿ ನೀರಿನಲ್ಲಿ ಹಾಕಿಟ್ಟಂತಹ ಈ ಕಾಲಿಫ್ಲವರನ್ನು ಇನ್ನೊಮ್ಮೆ ತೊಳೆದು ಈ ರೀತಿ ಗಾಳಿಸ್ಕೊಂಡು ನೀರು ತೆಗೆದು ಇಟ್ಟಿದ್ದೇನೆ. ಇದನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿಕೊಳ್ಬೇಕು. ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡು ಒಂದು 15 ನಿಮಿಷ ನಾವು ಇಟ್ಟರೆ ಅದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಳ್ಳುತ್ತೆ. ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡೆ. ನೋಡಿ, ನಿಮಗೆ ಹೆಚ್ಚಿಗೆ ಗೋಬಿ ತಗೊಂಡ್ರೆ ಹೆಚ್ಚಿಗೆ ಹಿಟ್ಟು ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಒಂದು ಬಾಣಲೆಗೆ ಈಗ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 15 ನಿಮಿಷ ನಂತರ ಈ ಕಾಲಿಫ್ಲವರನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಆವಾಗ ಗೋಬಿ ಮಂಚೂರಿ ಚೆನ್ನಾಗಿ ಬರುತ್ತೆ. ಈ ಕಾಲಿಫ್ಲವರ್ ಏನಿದೆ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದು, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅರೆ ಬರೆ ಬೆಂದರೆ ಅದು ಚೆನ್ನಾಗಿರಲ್ಲ. ಹೋಟೆಲ್ ಶೈಲಿಯ ಈ ಗೋಬಿ ಮಂಚೂರಿಯನನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಈ ರೀತಿ ತಿನ್ಬೋದು. ನನ್ನ ಚಾನೆಲ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಈ ರೀತಿ ಫ್ರೈ ಆಗ್ತಾ ಇದೆ. ಎಲ್ಲ ಕಾಲಿಫ್ಲವರ್ ಏನಿದೆ ಅದನ್ನು ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಇದು ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಆದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಕಾಲಿಫ್ಲವರನ್ನು ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಮಸಾಲ ರೆಡಿ ಮಾಡಿಕೊಳ್ಳುವ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಹಾಗೆ ಸಣ್ಣಗೆ ಹೆಚ್ಚಿದ 5 ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಸ್ವಲ್ಪ ಶುಂಠಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಒಂದು ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ
ಸಣ್ಣಗೆ ಹೆಚ್ಚಿದ 2 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಇವಾಗ ತುಂಬ ಬ್ರೌನ್ ಮಾಡಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು, ಅದು ತಿನ್ನಲಿಕ್ಕೆ ಸಿಗುವಾಗ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸನ್ನು ಬಳಸ್ತಾ ಇದ್ದೇನೆ. ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ತಾಯಿ ರೆಡ್ ಚಿಲ್ಲಿ ಸಾಸ್ ಅಂತ ಸಿಗುತ್ತೆ, ಅದನ್ನು ಬಳಸ್ತಾ ಇದ್ದೇನೆ. ಇದು ಸಿಹಿಯಾಗಿ ಹಾಗೆ ಸ್ಪೈಸಿಯಾಗಿರುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ಹಾಟ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಇದು ಖಾರ ಇರುತ್ತೆ, ಯಾರಿಗೆ ಸ್ಪೈಸಿ ಇಷ್ಟ ಇದನ್ನು ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಟೊಮೆಟೊ ಕೆಚಪ್, ಇದನ್ನು ನಾನು ಜಾಸ್ತಿ ಬಳಸಲ್ಲ, 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಹಾಕ್ತೇನೆ. ಹಾಗೆ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೇನೆ. ಖಾರ ನೋಡ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ, ಬೇಕಾದರೆ ಹೆಚ್ಚಿಗೆ ಖಾರ ಸೇರಿಸ್ಬೋದು. ಇವಾಗ ಕಲರ್ಗೋಸ್ಕರ ನಾನು ಏನು ಮಾಡಿದೆ ಅಂದರೆ ಬೀಟ್ರೂಟನ್ನು ಗ್ರೇಟ್ ಮಾಡಿ 1 ಗ್ಲಾಸ್ ನೀರಿನಲ್ಲಿ ನೆನೆ ಹಾಕಿದೆ. ಹಾಗೆ ಇದನ್ನು ಇವಾಗ ಗಾಳಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹೇಗೂ ನೀರು ಹಾಕಬೇಕು. ಈ ರೀತಿ ಬೀಟ್ರೂಟನ್ನು ನೆನೆಸಿದ ನೀರನ್ನೇ ಇದಕ್ಕೆ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ, ಬೇರೆ ಯಾವುದೇ ಫುಡ್ ಕಲರ್ ಬಳಸಬೇಕಂತಿಲ್ಲ. ನೋಡಿ ಚೆನ್ನಾಗಿ ಕೆಂಪು ಕಲರ್ ಬಂದಿದೆ. ಇವಾಗ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಯಾರಿಗೆ ಡ್ರೈ ಗೋಬಿ ಬೇಕು ಅವರು ನೀರು ಕಡಿಮೆ ಬಳಸ್ಬೋದು, ಯಾರಿಗೆ ಸೆಮಿ ಗ್ರೇವಿ ಬೇಕು ಅವರು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ನೀರನ್ನು ಇದಕ್ಕೇ ಹಾಕ್ಕೊಂಡೆ. ಸ್ವಲ್ಪ ಸೆಮಿ ಗ್ರೇವಿ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಮಸಾಲ ರೆಡಿ ಆಯಿತು. ನಾವು ಫ್ರೈ ಮಾಡಿಟ್ಟಂತಹ ಗೋಬಿಯನ್ನು, ಈ ಕಾಲಿಫ್ಲವರನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಗೋಬಿ, ಅಷ್ಟೇ ಪರಿಮಳ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ ಇದು. ಇವಾಗ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ಪ್ರಿಂಗ್ ಆನಿಯನ್ ಸಿಗುತ್ತಲ್ಲ, ಆ ಸ್ಪ್ರಿಂಗ್ ಆನಿಯನನ್ನು ಇದರ ಮೇಲೆ ಗಾರ್ನಿಷ್ ಮಾಡಿಕೊಳ್ಬೇಕು. ಈ ರೀತಿ ಗಾರ್ನಿಷ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ನ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸಖತ್ ಟೇಸ್ಟಿಯಾದ ಗೋಬಿ ಮಂಚೂರಿ ರೆಡಿ ಆಯಿತು. ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.